ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾತವು ಉಂಟು ಕೆಟ್ಟ 100 ರೂಪಾಯಿ ಹಾಕೊಂಡ್ರೆ ಸಾಕು ನೀವು ಫುಲ್ ತೋಟದ ಕೆಲಸ ಮಾಡ್ಕೊಂಡ್ಬರ್ಬೋದು. 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 1 ಎಕರೆ ಆರಾಮಾಗಿ 1 ಎಕರೆ ಹೊಡ್ಕೊಂಡ್ ಬಂದ್ಬೋದು ನೀವು ತೋಟದ ಕೆಲಸ ಮಾಡ್ಕೋಬಹುದು. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಜೀತ. ರಾಗಿ ಹಾಕಿರ್ತಾರೆ ಅದ್ರೊಳಗಡೆ ಕುಂಟೆ ಹೊಡಿಬೇಕಾಗಿರುತ್ತೆ. ಈಗ ಹಸಗಳು ಇಲ್ವಲ್ಲ, ಮೇನು ಹಸಗಳು ಇಲ್ಲದ್ರೆ ಆರಾಮಾಗಿ ನೀವು ಕುಂಟೆ ಎಲ್ಲ ಹೊಡ್ಕೊಂಡ್ಬಂದಿದ್ರಲ್ಲ ಆರಾಮಾಗಿ. ರೈತರಿದ್ರೇನೆ ದೇಶ ಸರ್, ಯಾಕಂದ್ರೆ ರೈತರು ಬೆಳೆದ್ರೇನೆ ನಾವೆಲ್ಲ ತಿನ್ನೋಕ್ಕಾಗೋದು. ನನ್ನ ಮಣ್ಣಿದು ನನ್ನ ಮಣ್ಣಿದು. ನಮ್ಮ ಹತ್ರ ತುಂಬಾ ಲೋ ಪ್ರೈಸ್ ಅಲ್ಲಿ ಇರೋ ಗಾಡಿ ಅಂದ್ರೆ ಇದು ಸರ್ 7HP ಇದು ತುಂಬಾ ಲೋ ಪ್ರೈಸ್ ಸರ್. ಬರೀ 25,000 ಕೊಡ್ತಿದ್ದೀವಿ ನಾವು. ಈ ಜಮೀನಲ್ಲಿ ಏನ್ ಬೇಕಾದ್ರೂ ಬೆಳಿಬಹುದು ಅನ್ನೋ ನಂಬಿಕೆ ನನಗಿದೆ ರಾಜುಟಪ್ಪ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ರೈತ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಆದ್ರೆ ರೈತರ ಬೆನ್ನೆಲುಬು ಯಾರು ಹೇಳಿ? ಇವರೇ. ವಿನಾಯಕ ಆಗ್ರೋ ಟೂಲ್ಸ್ ಹತ್ರ ನಾನು ಇವಾಗಿದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ತರದ ರೈತರಿಗೆ ಉಪಯೋಗ ಆಗಂತ ಎಲ್ಲ ತರ ಮಷಿನ್ಸ್ ಇದೆ. ನೋಡಿ ಇಲ್ಲಿ ನೋಡ್ತಾ ಇದಾರಲ್ಲ, ಇದ್ರ ಹೆಸರುಗಳು ಏನೇನೋ ಇದೆ, ಬಟ್ ಅದನ್ನೆಲ್ಲ ನಾನು 1 by 1 ಹೇಳ್ತಾ ಹೋಗ್ತೀನಿ. ನೋಡಿ, ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ಗಳು ನೋಡ್ಬೋದು. ಸೊ ಮಿನಿ ಟ್ರ್ಯಾಕ್ಟರ್ ಇದೆ, ಅಲ್ಲಿ ಒಂದು ಮಿನಿ ಟ್ರ್ಯಾಕ್ಟರ್ ಇದೆ. ಸೊ ಈ ರೀತಿ ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಬನ್ನಿ ಏನೇನಿದೆ ಮತ್ತೆ ಏನೆಲ್ಲ ಯೂಸ್ ಆಗುತ್ತೆ ರೈತರಿಗೆ, ಮತ್ತೆ ಯಾವ ರೀತಿ ಸಿಂಪಲ್ ಆಗಿ ವ್ಯವಸಾಯನ ಮಾಡ್ಬೋದು ಈ ಉಪಕರಣಗಳಿಂದ, ಎಲ್ಲವನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಓಕೆ, ಸೊ ಪ್ರತಿಯೊಂದು ರೈತರಿಗೆ ಏನೇನ್ ಮಾಡ್ಬೋದು ಈ ಎಕ್ವಿಪ್ಮೆಂಟ್ಸ್ ಇಂದ, ಮತ್ತೆ ಏನೆಲ್ಲ ಯೂಸ್ ಆಗುತ್ತೆ? ಯಾಕಂದ್ರೆ ರೈತರಿದ್ರೇನೆ ದೇಶ ಸರ್, ಯಾಕಂದ್ರೆ ರೈತರು ಬೆಳೆದ್ರೇನೆ ನಾವೆಲ್ಲ ತಿನ್ನೋಕ್ಕಾಗೋದು, ಆಯ್ತಾ? ಇಲ್ಲಾಂದ್ರೆ ಏನು ತಿನ್ನಕ್ಕಾಗಲ್ಲ. ಸೊ ಭೂಮಿ ತಾಯಿ ಕೊಡ್ಬೇಕು, ರೈತ ಬೆಳಿಬೇಕು, ಕೊಡ್ಬೇಕು. ಮುಂಚೆ ಎಲ್ಲ ಉಪಕರಣಗಳೇ ಬೇರೆ, ಈಗೆಲ್ಲ ಯಾಕಂದ್ರೆ ಮನುಷ್ಯನಿಗೆ ಅಷ್ಟು ಶಕ್ತಿ ಇಲ್ಲ, ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಈ ಮಷಿನ್ಗಳ ಸಹಾಯದಿಂದಲೇ ನಾವು ವ್ಯವಸಾಯ ಮಾಡಬೇಕು. ಸೊ ಏನೇನು ಮಷಿನ್ಗಳಿದೆ ನಿಮ್ಮಲ್ಲಿ, ಮತ್ತೆ ಏನೇನು ವ್ಯವಸಾಯ ಮಾಡ್ಬೋದು, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ್ಳೋದಾದ್ರೆ ಸೊ 1 by 1 ಹೇಳ್ತೀರಾ? ಸರ್ ಸರ್ ಇದು 7HP ರೋಟೋವೇಟರ್ ಅಂತ. ಇದಕ್ಕೆ ನೀವು 1 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ನೀವು ಮಿನಿಮಮ್ 1.5 ಗಂಟೆ ಕೆಲಸ ಮಾಡ್ಕೋಬಹುದು. 1.5 ಗಂಟೆ ಮಾಡ್ಬೋದು. 1.5 ಗಂಟೆ ಕೆಲಸ ಮಾಡ್ಕೋಬಹುದು. ಏನೇನು ಕೆಲಸ ಮಾಡ್ಬೋದು ಸರ್? ಇದಕ್ಕೆ ನೀವು ನೇಗ್ಲು ಹಾಕೊಬಹುದು. ಈಗ ಜೋಳ ಹಾಕ್ತೀರಿ ಅಂದ್ರೆ ಸಾಲ್ ಹೊಡಿಬಹುದು, ರೋಟೋವೇಟರ್ ಕೆಲಸ ಮಾಡ್ಕೋಬಹುದು. ಈಗ ಹೊಲ ಹಾಕ್ತಿವಿ ಅಂದ್ರೆ ರಾಗಿ ಗೀಗಿ ಎಲ್ಲ ಹಾಕಬಹುದು. ಇದ್ರೆ ಸೇಮ್ ನೀವು ಹಸಿನಲ್ಲಿ ಮುಂಚೆ ಯಾವ ತರ ಕೆಲಸ ಮಾಡ್ಕೋತಿದ್ರು, ಈಗ ಎತ್ತುಗಳು ಸಿಗಲ್ಲ ಸರ್, ಎತ್ತುಗಳು ಸಿಗಲ್ಲ. ಈಗ ಎತ್ತಿರ ಮಾಡೋ ಕೆಲಸ ಇದ್ರಲ್ಲಿ ಆರಾಮ ಮಾಡ್ಕೋಬಹುದು. ಅಂದ್ರೆ ಒಂದು ಸಣ್ಣ ಟ್ರ್ಯಾಕ್ಟರ್ ಕೆಲಸ, ಟ್ರ್ಯಾಕ್ಟರ್ ಕೆಲಸ ಆರಾಮ ಮಾಡ್ಕೋಬಹುದು. ಮಿನಿ ಟ್ರ್ಯಾಕ್ಟರ್ ಕೆಲಸ. ಓಕೆ, ರೋಟ್ರಿ ಹೊಡಿಬಹುದು, ರೋಟೋವೇಟರ್, ನೇಗ್ಲು, ಆಮೇಲೆ ನಿಮ್ಗೆ ಸಾಲ್ ಹೊಡಿಯೋದು, ಗಿಂಡ ಹಾಕೋದು, ಪ್ರತಿಯೊಂದು ದೊಡ್ಡ ಟ್ರ್ಯಾಕ್ಟರ್ ಏನ್ ಕೆಲಸ ಮಾಡ್ತೀರಾ ಮುಂಚೆ, ಅದೇ ತರ ಇವಾಗ ಚಿಕ್ಕ ಮಿನಿ ಟ್ರ್ಯಾಕ್ಟರ್ ಮಾಡ್ಕೋಬಹುದು. ಈಗ ಸಣ್ಣ ಪುಟ್ಟ ಜಾಗಗಳು ಇರ್ತವೆ, ಈಗ 2 ಎಕರೆ 3 ಎಕರೆ ಆರಾಮಾಗಿ ಎಲ್ಲ ಮೇಂಟೈನ್ ಮಾಡ್ಬೋದು. ಈಗ 10 ಕುಂಟೆ ಇರುತ್ತೆ, ಅವರೆಲ್ಲ ದೊಡ್ಡ ಟ್ರ್ಯಾಕ್ಟರ್ಗಳು ಬಂಡವಾಳ ಹಾಕಾಗಲ್ಲ. ಹೌದು, ಆರಾಮಾಗಿ ನೀವು ಇದನ್ನ ತಗೊಂಡ್ರೆ ನೀವು ಆರಾಮಾಗಿ ಯಾವ್ದು ಕರೀದಂಗೆ ನೀವು ಕೆಲಸ ಮಾಡ್ಕೋಬಹುದು. ನಿಮ್ ಕೆಲಸ ನೀವೇನೆ. ಈಗ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಂಗಿರಲ್ಲ. ಈಗ ಟ್ರ್ಯಾಕ್ಟರ್ ಅವ್ರಿಗೆ ಹೇಳಿದ್ರೆ ಟ್ರ್ಯಾಕ್ಟರ್ ಅವ್ರು ಬರಲ್ಲ, ಅವ್ರ ಕೆಲಸ ಮುಗಿದ್ಮೇಲೆ ಬರ್ತಾರೆ. ಈಗ ಆರಾಮಾಗಿ ನೀವು ಇದು ತಗೊಂಡು ಮಡಿಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಕೆಲಸ ಮಾಡ್ಕೊಬೋದು ಈಸಿಯಾಗಿ. ರೈತರಿಗೆ ತುಂಬಾ ಯೂಸ್ ಆಗುತ್ತೆ ಸರ್ ಇದೆಲ್ಲ. ಓಕೆ, ಪ್ರೈಸ್ ಎಷ್ಟಿದು ಸರ್? ಇದು ಪ್ರೈಸ್ ಬಂದು ನಿಮಗೆ 36,500 ರೂಪಾಯಿ ಆಗುತ್ತೆ. ಇದಕ್ಕೆ ಒಂದು ಸಿಂಗಲ್ ನೇಗ್ಲು ಪ್ಲಸ್ 32 ಬ್ಲೇಡ್ ಒಂದು ರೋಟೋವೇಟರ್ ಬರುತ್ತೆ. ಓಕೆ, ಇದಕ್ಕೆ 1 ಲೀಟರ್ ಪೆಟ್ರೋಲ್ ಹಾಕ್ಬೇಕಾ? 1 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ನಿಮ್ಗೆ 1.25 ಗಂಟೆ 1.5 ಗಂಟೆ ತನಕ ಹೊಡಿಬಹುದು. 1.5 ಗಂಟೆನಲ್ಲಿ ಎಷ್ಟು ನಾವು ಮಿನಿಮಮ್ ಅಂದ್ರೆ 1 ಎಕರೆ ಮೇಲೆ ಹೊಡಿಬಹುದು. 1 ಎಕರೆ ಹೊಡಿಬಹುದು ಆರಾಮಾಗಿ. ಒಂದು ನೇಗ್ಲು ಹಾಕೊಂಡ್ರೆ 1 ಎಕರೆ ಹೊಡಿಬಹುದು. 1 ಎಕರೆ ಹೊಡಿಬಹುದು. 1 ಲೀಟರ್ ಹೊಡಿಬೇಕು, ಮನುಷ್ಯ ಹೊಡಿಬಹುದು ಆರಾಮಾಗಿ. ಅವಾಗ ಅಂದ್ರೆ ಹಸುಗಳು ಎಲ್ಲ ಮೇವ್ ಹಾಕೊಂಡು ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೀವು 100 ರೂಪಾಯಿ ಹಾಕೊಂಡ್ರೆ ಸಾಕು, ನೀವು ಫುಲ್ ತೋಟದ ಕೆಲಸ ಮಾಡ್ಕೊಂಡ್ಬರ್ಬೋದು. 100 ರೂಪಾಯಿ ಪೆಟ್ರೋಲ್ ಹಾಕೊಂಡ್ರೆ 1 ಎಕರೆ ಆರಾಮಾಗಿ 1 ಎಕರೆ ಹೊಡ್ಕೊಂಡ್ ಬಂದ್ಬೋದು. ನೀವು ತೋಟದ ಕೆಲಸ ಮಾಡ್ಕೋಬಹುದು. ಇದಕ್ಕೆ ನಿಮಗೆ ಕಾಯಿಗೆ ತರಬೇಕು. ಈಗ ಹೊಲದಿಂದ ಇದು ಹುಲ್ಲುಗಿಲ್ಲು ತರಬೇಕು ಅಂದ್ರೆ ಈಗ ಹಸುಗ್ ಜೋಳ ಗಿಳ ಬೇಕಾಗುತ್ತೆ, ಅದೆಲ್ಲ ಆರಾಮಾಗಿ ಇದು ಟ್ರಾಲಿನೂ ಬರುತ್ತೆ. ಇದಕ್ಕೆ ಟ್ರಾಲಿ ಗಾಡಿಗೂ ಟ್ರಾಲಿನೂ ಬರುತ್ತೆ. ಓಕೆ, ಈ ಗಾಡಿಗೆ ಮಿನಿಮಮ್ ಅಂದ್ರೆ 300 kg ಹಾಕೊಂಡು ಐಟಮ್ ಹಾಕೊಂಡ್ ಬರ್ಬೋದು ಆರಾಮಾಗಿ. ಇದೇ ಗಾಡಿಗೆ ಹೆಂಗ್ ಟ್ರಾಲಿ ಕನೆಕ್ಟ್ ಮಾಡ್ಬಿಡ್ತೀರಾ ಸರ್? ಈ ಶಾಫ್ಟಿಗೆ ಬರುತ್ತೆ ಸರ್. ಈ ಶಾಫ್ಟ್ ತೆಗೆದ್ರೆ ನಿಮ್ಗೆ ಇದೇ ಜಾಗಕ್ಕೆ ಟ್ರಾಲಿನೂ ಬರುತ್ತೆ. ಹಿಂದ್ಗಡೆ 4 ಚಕ್ರ, 2 ಚಕ್ರ ಇರುತ್ತೆ. ಹಿಂದ್ಗಡೆ 2 ಚಕ್ರ ಇರುತ್ತೆ. ಓಕೆ, ಫ್ರಂಟ್ 2. ಅದ್ರ ಮಾಮೂಲಿ ಟ್ರ್ಯಾಕ್ಟರ್ ಯಾವ ರೀತಿ ಬರ್ತಿತ್ತು ಅದೇ ತರ ಚಿಕ್ಕ ಟ್ರಾಲಿನೂ ಬರುತ್ತೆ. ಆಗ ನಾವು ಕುತ್ಕೊಂಡು ಹೋಗ್ಬೋದು ಸರ್. ಕುತ್ಕೊಂಡು ಹೋಗ್ಬೋದು. ಓಕೆ, ಸೂಪರ್. ಮತ್ತೆ ಆರಾಮಾಗಿ ನೀವು ಈಗ ಚಿಕ್ಕದಕ್ಕೆಲ್ಲ ಕರೆಯಕ್ಕಾಗಲ್ಲ ಬೇರೆ ಗಾಡಿಗಳು. ಹೌದು, ಸ್ವಂತ ನಿಮ್ಮ ಆರಾಮಾಗಿ ನಿಮ್ ಮನೆಗೆ ಒಂದು ಗಾಡಿ ಇದ್ರೆ ಒಂದು ಟ್ರ್ಯಾಕ್ಟರ್ ಇದ್ದ ತರ ಫೀಲ್. ಓಕೆ, ಈಗ ನಾವು ಇದು 36,000 ಕೊಟ್ಟು ತಗೊಂಡ್ರೆ ಸರ್ ಉಕ್ಕೆ ಹೊಡಿಬಹುದು, ರೋಟ್ರಿ ಹೊಡಿಬಹುದು, ಮತ್ತೆ ಟ್ರ್ಯಾಕ್ಟರ್ ತರ ಕಾಯಿಗಳನ್ನ ತಗೊಂಡು ಹೋಗ್ಬೋದು.
ಸೂಪರ್ ಸರ್. ಮತ್ತೆ ಆರಾಮಾಗಿ ಮಾಡ್ಕೋಬಹುದು. ಟ್ರಾಲಿ ನಿಮ್ಮಲ್ಲಿ ಸಿಗುತ್ತಾ ಅದು? ಹಾ ಸರ್ ಸಿಗುತ್ತೆ, ಸ್ಟಾಕ್ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಒಟ್ಟು 2-3 ಡೇಸ್ ಬರುತ್ತೆ. ಇದು ಪಕ್ಕ 7 HP ಬರುತ್ತೆ ಸರ್. ಎಲ್ಲ 6 HP 6 HP ಲೆವೆಲ್ ಬರುತ್ತೆ. ಇದು ಪಕ್ಕ ನಿಮ್ಗೆ 7 HP ಇಂಜಿನ್ ಬರುತ್ತೆ. 7 HP ಬರುತ್ತೆ. ನಿಮಗೆ 6 months ಇಂಜಿನ್ ವಾರಂಟಿ ಬರುತ್ತೆ ಇದು. ಅದು ಬಿಟ್ಟರೆ ನೆಕ್ಸ್ಟ್ ಏನ್ ಪ್ರಾಡಕ್ಟ್ ಇದೆ ನಿಮ್ಮಲ್ಲಿ ಸರ್? ನೆಕ್ಸ್ಟ್ ಬಂದು ನಿಮಗೆ BCH ಪವರ್ ಅಂತ ಇದೆ. BCH ಪವರ್ ಅಂತ, ಅದು ಮಿಕ್ಸಿಯಮ್, ಅದು ಇದು BCH ಪವರ್ ಸರ್. ಇದು ನಿಮ್ಗೆ ಬರೀ ಗಾಡಿ ಬೇಕು ಅಂದ್ರೆ ಬರೀ 28,000 ರೂಪಾಯಿ ಆಗುತ್ತೆ. ಬರೀ 28,000 ರೂಪಾಯಿ. ಇದ್ರಲ್ಲಿ ಏನೇನು ಕೆಲಸ ಮಾಡ್ಬೋದು ಸರ್? ಇದ್ರಲ್ಲಿ ಸೇಮ್ ನೀವು ಅದರಲ್ಲಿ ರೋಟಾವೇಟರ್ ಕೆಲಸ, ಸಾಲ್ ಹೊಡೆಯೋದು, ಕಾಯರಕ್ಕೆ, ಟ್ರಾಲಿ ಹಾಕೋದು, ಪ್ರತಿಯೊಂದು ಕೆಲಸ ನೀವು ಅದ್ರಾಗ ಏನ್ ಮಾಡ್ತೀರಿ ಎಲ್ಲ ಇದೆ ಮಾಡ್ಬೋದು. ಅಂದ್ರೆ ಕಂಪ್ನಿ ಮೇಲೆ ಡಿಪೆಂಡ್ ಇದೆ ಸರ್. ವೇರಿಯೇಷನ್ ಅದು ಸ್ವಲ್ಪ ಚೆನ್ನಾಗಿರೋ ಕಂಪ್ನಿ, ಸ್ವಲ್ಪ ಲೋ ಕ್ವಾಲಿಟಿ, ಹೊಸ ಬಿಟ್ಟರೆ ಕಂಪ್ನಿ ಇರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಕೆಲಸ ಎಲ್ಲ ಒಂದೇ, ಕಂಪ್ನಿ ಮಾತ್ರ ಚೇಂಜ್. ಓಕೆ, ಕೆಲಸ ಎಲ್ಲ ಒಂದೇ, ಕಂಪ್ನಿ ಮಾತ್ರ ಚೇಂಜ್. ಇದಕ್ಕೂ ನಿಮಗೆ 6 months ಸರ್ವಿಸ್ ವಾರಂಟಿ ಬರುತ್ತೆ ಸರ್, ಇಂಜಿನ್ ವಾರಂಟಿ ಬರಲ್ಲ ಇದು. ಇದಕ್ಕೆ ನಿಮಗೆ ಆಫರ್ ಬೇಕು ಅಂದ್ರೆ 36,000 ರೂಪಾಯಿ ಆಗುತ್ತೆ. ನಿಮಗೆ ಒಂದು ಔಷಧಿ ಹೊಡೆಯೋ ಪಂಪು, ಒಂದ್ ಸೆಟ್ ಗೇಜ್ ವೀಲ್, ಒಂದ್ ಸೆಟ್ ರೋಟಾವೇಟ್ರು, ಆಮೇಲೆ ಸಾಲ್ ಹೊಡೆಯೋದು ಅಂತ ಹೇಳಿದ್ವಲ್ಲ, ಇದು ಸಾಲ್ ಹೊಡೆಯೋದು ಒಂದು ಬರುತ್ತೆ. ಇದೆ ಸಾಲ್ ಹೊಡೆಯೋದು? ಹಾಂ ಸರ್. ಈ ತರ ಒಂದು ಸಿಂಗಲ್ ನೇಗ್ಲೂ ಬರುತ್ತೆ ನಿಮಗೆ. ಓಕೆ, ಇಷ್ಟೆಲ್ಲ ಬರುತ್ತೆ. 36,000 ರೂಪಾಯಿ, 36,000 ಫುಲ್ ಬಂದ್ಬಿಡುತ್ತೆ. ಲಿಮಿಟೆಡ್ ಆಫರಾ ಅಥವಾ ಇರುತ್ತಾ ಸರ್? ಇರುತ್ತೆ ಸರ್. ನಿಮ್ಗೆ ಇದು ಆರಾಮಾಗಿ ಈಗ ಸಪ್ರೇಟ್ ತಗೊಂತೀರಿ ನಿಮ್ಗೆ 40,000 ರೂಪಾಯಿ ಮೇಲಾಗುತ್ತೆ. ನಿಮ್ಗೆ ಫುಲ್ ಸೆಟ್ ಅಲ್ಲಿ ತಗೊಂಡ್ಬಿಟ್ರೆ ನಿಮ್ಗೆ 36,000 ರೂಪಾಯಿ ಫುಲ್ ಬಂದ್ಬಿಡುತ್ತೆ. ಓಕೆ, ಅದ್ ಬಿಟ್ರೆ ಇನ್ನೂ ಬೇರೆ ಬೇರೆ ಕಂಪ್ನಿ ಎಲ್ಲ ಇದೆ. ಡೀಸೆಲ್ ಇದೆ. ಇದು ಡೀಸೆಲ್ ಇದು? ಹಾಂ ಸರ್, ಡೀಸೆಲ್ 9 HP ಡೀಸೆಲ್ ಬ್ಯಾಕ್ ರೋಟ್ರಿ ಇದು. ಓಕೆ, ಅಂದ್ರೆ ವೈಬ್ರೇಷನ್ ಏನು ಬರಲ್ಲ ಇದಕ್ಕೆ. 4 ವೀಲ್ ಬರುತ್ತೆ. ಫ್ರಂಟ್ 2 ಬರುತ್ತೆ. ನೀವು ರೋಟಾವೇಟರ್ ನೋಡಿದ್ರೆ ನೀವು ಇಲ್ಲಿ ಬ್ಯಾಕ್ ಹಾಕೋಬಹುದು. ಮಾಮೂಲಿ VST ಗಾಡಿ ಎಲ್ಲ ಬರ್ತಿತ್ತಲ್ಲ ಮುಂಚೆ, 13 HP ಗಾಡಿ, ಅದೇ ತರ 9 HP ಗಾಡಿ ಮಾಡಿದ್ದಾರೆ. ಓಕೆ, ಇಲ್ಲಿ ಬ್ಯಾಕ್ ಸೈಡ್ ಹಾಕೋ, ಅಲ್ಲೆಲ್ಲ ಫ್ರಂಟ್ ಹಾಕೋತಾ ಇದ್ವಿ, ಇದು ಬ್ಯಾಕ್ ಸೈಡ್ ಹಾಕೋಬಹುದು ಸರ್. ಇದು 2-in-1, ಫ್ರಂಟ್ ಹಾಕೋಬಹುದು ಬೇಕು ಅಂದ್ರೆ. ಓಕೆ ಓಕೆ, ಎಲ್ಲಾದ್ರೂ ಬ್ಯಾಕ್ ಹಾಕೋಬಹುದು ನೀವು ಆರಾಮಾಗಿ. ಇದಕ್ಕೆ ನಿಮಗೆ ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ನೀವು ಎಳೆಯ ಹಿಂಸೆನೇ ಇರಲ್ಲ ಅದರಲ್ಲಿ. ಎಳಿಬೇಕು, ಎಳೆಯ ಹಿಂಸೆ ಇರಲ್ಲ, ಬರೀ ಒಂದು ಸೆಲ್ಫ್ ಅಷ್ಟೇ. ಮಾಮೂಲಿ ಗಾಡಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸೆಲ್ಫ್ ಸ್ಟಾರ್ಟ್ ಬಂದ್ಬಿಡುತ್ತೆ. ಇದ್ರಲ್ಲಿ ಕೀಗಿ ಎಲ್ಲ ಬಂದ್ಬಿಡುತ್ತೆ. ಇದರ ಮಾಮೂಲಿ ಬರೀ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋದಷ್ಟೇ. ಓಕೆ, ಸ್ಟಾರ್ಟ್ ಆಗ್ಬಿಡುತ್ತೆ. ಮಾಮೂಲಿ ಕಾರ್ ಗೀರ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಇದು ಎಳೆಯೋದು ಹಿಂಸೆ ಏನಿರಲ್ಲ. ಇದು ನೀವು ಡೀಸೆಲ್ ಗಾಡಿ ಬಂದ್ಬಿಟ್ಟು ನಿಮಗೆ 1 ಲೀಟರ್ ಡೀಸೆಲ್ ಹಾಕೊಂಡ್ರೆ ನೀವು 1 ಗಂಟೆ ಮಿನಿಮಮ್ ಕೆಲಸ ಮಾಡ್ಬೋದು. 1 ಗಂಟೆ ಕೆಲಸ ಸೇಮ್ ಅಷ್ಟೇ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಇದರಲ್ಲಿ. ದೊಡ್ಡ ಗಾಡಿ ಆಗಿರೋದ್ರಿಂದ ಸ್ಪೀಡ್ ಜಾಸ್ತಿ ಇರೋದ್ರಿಂದ, ಆಮೇಲೆ ಹೆವಿ ಇರೋದ್ರಿಂದ ಇನ್ನು ಕೆಲಸ ಜಾಸ್ತಿನೇ ಆಗುತ್ತೆ. ಪ್ಲಸ್ ಇನ್ನು ಇದು ವೆಯ್ಟ್ ಜಾಸ್ತಿನೂ ಹಾಕ್ಬೋದು ಸರ್. ನೀವು ಮಿನಿಮಮ್ ಅಂದ್ರೆ 450-500 kg ವೆಯ್ಟ್ ಹಾಕ್ಬೋದು. ಇದಕ್ಕೂ ಟ್ರಾಲಿ ಬರುತ್ತೆ. ಇದು ಪ್ರತಿಯೊಂದು ಸಾಲ್ ಹೊಡೆಯೋದಾಗ್ಲಿ, ನೇಗ್ಲಾಗ್ಲಿ, ಕುಂಟೆ, ಅಲ್ವೇ, ಪ್ರತಿಯೊಂದು ರೈತರಿಗೆ ಏನೇನ್ ಬೇಕೋ ಎಲ್ಲ, ಪ್ರತಿಯೊಂದು ಹಸಿನಲ್ಲಿ ಅವಾಗ ಏನೇನ್ ಮಾಡ್ಕೊತಿದ್ರು ಅವಾಗ ಇದು ಟ್ರ್ಯಾಕ್ಟರ್ ಎಲ್ಲ ಮಾಡ್ಕೊಬಹುದು. ಮಿನಿ ಟ್ರ್ಯಾಕ್ಟರ್ ಒಂದು ಸಮ ಸರ್. ಇದು ಬಂದು ಫ್ರಂಟ್ ರೋಟ್ರಿ ಸರ್. ಇದು ಡೀಸೆಲ್, ಇದು 9 HP ಡೀಸೆಲ್. ಇದು ಬ್ಯಾಕ್ ರೋಟ್ರಿ ಬರುತ್ತೆ, ಇದು ಫ್ರಂಟ್ ರೋಟ್ರಿ. ಇದು ಮುಂದೆ ಮಾತ್ರ ರೋಟ್ರಿ ಹಾಕೊಂಡು ಕೆಲಸ ಮಾಡ್ಬೋದು. ಇದಕ್ಕೂ ನೀವು ನೇಗ್ಲು, ಟ್ರಾಲಿ ಗಿಲಿ ಎಲ್ಲ ಹಾಕ್ಬೋದು. 2 1 HP ಗಾಡಿ ಇರೋದ್ರಿಂದ ಇದು ಬ್ಯಾಕ್ ರೋಟ್ರಿ, ಎಕ್ಸ್ಟ್ರಾ ಗೇರ್ ಬಾಕ್ಸ್ ಫಿಟ್ ಮಾಡಿ ಎಕ್ಸ್ಟ್ರಾ ಇದನ್ನು ರೋಟೇಟ್ ಮಾಡಿದ್ರೆ, ಇದು ಫ್ರಂಟ್ ಮಾತ್ರ ಮುಂಚೆ ಹೆಂಗಿತ್ತು ಓಲ್ಡ್ ಅಲ್ಲಿ ಅದೇ ತರ ಇದೆ. ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಇದು ಬಂದು ನಿಮಗೆ 70,500 ರೂಪಾಯಿ ಆಗುತ್ತೆ. 70,000. ಇದು ಎಷ್ಟು ಹೇಳಿದ್ರಿ ಸರ್? ಇದು ಬಂದು 95,000 ರೂಪಾಯಿ ಆಗುತ್ತೆ. 95,000 ಆಗುತ್ತೆ. ಅಂದ್ರೆ ಸ್ವಲ್ಪ ಜಮೀನ್ ಜಾಸ್ತಿ ಇರೋರಿಗೆ ಸರ್ ಒಂದು 7-8 ಎಕರೆ ಇರೋ ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಇದು ಒಂದು 7-8 ಎಕರೆ ಮೇಂಟೈನ್ ಮಾಡ್ಬೋದು. ಅವೆಲ್ಲ ಒಂದು 5 ಎಕರೆ ಒಳಗಡೆ ಇರೋರು ಆರಾಮಾಗಿ ಮೇಂಟೈನ್ ಮಾಡ್ಕೋಬಹುದು. ಇದು 5 ಎಕರೆ. ನಮ್ಮ ಹತ್ರ ತುಂಬಾ ಲೋ ಪ್ರೈಸ್ ಅಲ್ಲಿ ಇರೋ ಗಾಡಿ ಅಂದ್ರೆ ಇದು ಸರ್ 7 HP. 7 HP ಇದು ತುಂಬಾ ಲೋ ಪ್ರೈಸ್ ಸರ್. ಬರೀ 25,000 ಕೊಡ್ತಿದ್ದೀವಿ ನಾವು. ಹೊರಗಡೆ ಎಲ್ಲ 30-32 ಇದೆ. ಓಕೆ, ನಾವು ಬರೀ 25,000ಕ್ಕೆ ಕೊಡ್ತಿದೀವಿ. ಇದು ಎಷ್ಟು 1 ಅವರ್ಗೆ ಎಷ್ಟು ಕೆಲಸ ಸರ್? ಇದು ನೀವು ಅಷ್ಟೇ ಕೆಲಸ ಮಾಡುತ್ತೆ. ಅಂದ್ರೆ ಇದು ಬೆಲ್ಟ್ ಡ್ರೈವ್ ಸಿಸ್ಟಮ್ ಬರುತ್ತೆ ಸರ್. ಇದು ಬೆಲ್ಟ್ ಬರೋದ್ರಿಂದ ನಿಮಗೆ ಸ್ವಲ್ಪ ಕಾಸ್ಟ್ ಕಡಿಮೆ ಇರುತ್ತೆ. ಮಿಕ್ಕಿದ ಗಾಡಿ ಎಲ್ಲ ಗೇರ್ ಬಾಕ್ಸ್ ಸಿಸ್ಟಮ್ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಬೆಲ್ಟ್ ಸರ್ ಸರ್ ಬೆಲ್ಟ್ ಎಲ್ಲ ಗಟ್ಟಿನೆಲ್ಲ ಇದ್ರೆ ಸ್ಲಿಪ್ ಆಗೋದು ಮಾಡುತ್ತೆ. ಅದ ಇದ್ರೆ ಏನು ಸ್ಲಿಪ್ ಆಗಲ್ಲ, ಚೆನ್ನಾಗಿ ಓಡುತ್ತೆ ಆರಾಮಾಗಿ. ಇದ್ರಲ್ಲಿ ನೀವು ಸೇಮ್ ಅಷ್ಟೇ ಕೆಲಸ ಮಾಡ್ಕೋಬಹುದು. ಇದಕ್ಕೂ ನಾವು 3 ಅಡಿ ರೋಟ್ರು ಬಂದೇ ಬರುತ್ತೆ. ಇದು 8 HP ಗಾಡಿ. ಇದಕ್ಕೆ ನೀವು ಪ್ರತಿಯೊಂದು ನೀವು ಇದಕ್ಕೆ 3 ಅಡಿ ರೋಟ್ರಿನೂ ಹಾಕಬಹುದು. ನೇಗ್ಲು, ಕುಂಟೆ, ಅಲ್ವೇ, ಪ್ರತಿಯೊಂದು ನೀವು ಇದಕ್ಕೆ ಹಸಿನಲ್ಲಿ ಏನ್ ಮಾಡ್ಕೋದು ಎಲ್ಲ ಮಾಡ್ಕೋಬಹುದು. ಇದ್ರಲ್ಲಿ ಇದಂತೂ ಸೇಮ್ ಟ್ರ್ಯಾಕ್ಟರ್ ತರನೇ ಇದೆ. ಸೇಮ್ ಟ್ರ್ಯಾಕ್ಟರ್ ತರನೇ ಬರುತ್ತೆ. ಟ್ರಾಲಿ ಎಲ್ಲ ಬರುತ್ತೆ ಸರ್. ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಗಾಡಿಗೂ ಟ್ರಾಲಿಗಳು ಸಿಗುತ್ತೆ. 7 HP ಇಂದ ಹಿಡಿದು 9 HP ವರೆಗೂ ಪ್ರತಿಯೊಂದಕ್ಕೂ ಸಿಗುತ್ತೆ. ಅಂದ್ರೆ ಇದು ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಹೆವಿ ಟೈರ್ ಬರುತ್ತೆ. ಇದಕ್ಕೆಲ್ಲ ಗೇರ್ ಬಾಕ್ಸ್ ಹೆವಿ ಬರುತ್ತೆ ಸರ್. ಮತ್ತೆ ಇದು ಸರ್ ಸೇಫ್ಟಿ ಬರುತ್ತೆ. ಇದು ಅಂದ್ರೆ ಇವಾಗ ಬೇರೆ ಗಾಡಿಲೆಲ್ಲ, ಈ ಗಾಡಿ ನೋಡಿದ್ರೆ ನೀವು ಕ್ಲಚ್ ಹಿಡ್ಕೊಂಡ್ ಬಿಡ್ಬೇಕು, ಕ್ಲಚ್ ಹಿಡಿದು ಗೇರ್ ಹಾಕ್ಬಿಡ್ಬೇಕು. ಇದ್ರಲ್ಲಿ ಹಂಗಲ್ಲ ಸರ್. ನಾವು ಮಾಮೂಲಿ ಗೇರ್ ಹಾಕೊಂಡು ಕ್ಲಚ್ ಹಿಡಿದ್ರೆ ಗಾಡಿ ಮೂವ್ ಆಗುತ್ತೆ. ಈಗ ರಿವರ್ಸ್ ಬರ್ತಾ ಇರ್ತಾರೆ ಅನ್ಕೊಳ್ಳಿ, ರಿವರ್ಸ್ ಬರ್ಬೇಕಾದ್ರೆ ಗೇರ್ ಆಗಿರುತ್ತೆ, ಕೆಳಗಡೆ ಏನಾದ್ರು ಬಿದ್ಬಿಟ್ರು ಅಕಸ್ಮಾತ್, ಇವು ಕ್ಲಚ್ ಹಿಡಿಬೇಕು. ಇದು ಆಟೋಮೆಟಿಕ್ ಬಿಟ್ರೆ ಸಾಕು, ಗಾಡಿ ಆಟೋಮೆಟಿಕ್ ನಿಂತ್ಕೊಂಡ್ಬಿಡುತ್ತೆ, ಮೇಲೆ ಬರಲ್ಲ ಅವಾಗ. ಇದು ಸೇಫ್ಟಿ ಇರುತ್ತೆ. ಇವೆಲ್ಲ ಸೇಫ್ಟಿ ಇರಲ್ಲ ಸರ್. ಇವು ಕ್ಲಚ್ ಹಿಡ್ಕೊಂಡ್ ಬಿಡೋದ್ರಿಂದ ಮೇಲೆ ಬಿದ್ರು ಕೆಳಗಡೆ ಮೇಲೆ ಬಂದ್ಬಿಡುತ್ತೆ ಗಾಡಿ. ಇದು ನಿಮ್ಗೆ ಆರಾಮ ಸೇಫ್ಟಿ ಬರುತ್ತೆ.
ನೀವು ಕೆಳಗಡೆ ಬಿದ್ರಿ ಅಕಸ್ಮಾತ್ ಅಂದ್ರೂ ಹಿಂದೆ ಬರೋದಾಗ್ಲಿ ಏನೂ ಆಗಲ್ಲ, ಅಲ್ಲೇ ಗಾಡಿ ಆಟೋಮೆಟಿಕ್ ಅಲ್ಲೇ ಆಫ್ ಆಗ್ಬಿಡುತ್ತೆ. ಇದಾದ್ರೆ ನಿಮಗೆ ಮೇಲೆ ಬಂದ್ಬಿಡ್ತವೆ ಗಾಡಿಗಳೆಲ್ಲ. ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗುತ್ತೆ. ಅವೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಇದಾದ್ರೆ ನಿಮಗೆ ಈಸಿ, ಚಿಕ್ಕ ಮಕ್ಳು ಎಲ್ಲ ಹೊಡಿಬೋದು ಸರ್. ಒಂದು 10 ವರ್ಷದ ಹುಡುಗರು ಆರಾಮಾಗಿ ಹೋಗ್ಕೋಬಹುದು ಸರ್. ಇದು ಬಂದು ಅದು ಪ್ರೈಸ್ ಹೇಳಿಲ್ಲ ನೀವು ಸರ್. ಇದು ಬಂದು ನಿಮಗೆ 46,000 ರೂಪಾಯಿ ಆಗುತ್ತೆ 8 HP ಗಾಡಿ. ಓಕೆ ಸರ್ ಇದು ಡೀಸೆಲ್ ಸರ್. ಇದು 6 HP ಡೀಸೆಲ್ ಇದು. ಇದು ಬಂದು ನಿಮಗೆ 46,000 ರೂಪಾಯಿ ಆಗುತ್ತೆ. ಇದರಲ್ಲೂ ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ ನಿಮಗೆ. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರೆ ಫಿಕ್ಸ್ ಅಂತ ಏನಿಲ್ಲ, ನೆಗೋಷಿಯೇಬಲ್ ಆಗುತ್ತೆ, ಮಾಡ್ಕೊಡ್ತೀವಿ. ಇದು ಸರ್ ಸಾಲಿಡ್ ಟೈರ್ ಬರುತ್ತೆ, ಪ್ಲಸ್ ನಿಮಗೆ ಪಂಚರ್ ಏನೂ ಆಗಲ್ಲ. ಅದು ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರು ಏನೂ ಆಗಲ್ಲ. ಇದು ನೀವು ಮಿನಿಮಮ್ 1 ಲೀಟರ್ ಡೀಸೆಲ್ ಹಾಕೊಂಡ್ರೆ 1.5 ಗಂಟೆ ಕೆಲಸ ಮಾಡ್ಬೋದು ಆರಾಮ. ಇದು ಪೆಟ್ರೋಲ್ ಸರ್, ರಿಯಲಿ ಕಂಪನಿ. ಇದು ಬಂದು ನಿಮಗೆ 43,000 ರೂಪಾಯಿ ಆಗುತ್ತೆ. ಇದಕ್ಕೆ 6 ಮಂತ್ಸ್ ಇಂಜಿನ್ ವಾರಂಟಿ ಬರುತ್ತೆ ನಿಮಗೆ. ಇದಕ್ಕೂ ರೋಟಾವೇಟ್ರು, ನೇಗ್ಲು ಗೀಗ್ಲು ಎಲ್ಲ ಪ್ರತಿಯೊಂದು ಐಟಮ್ ಹಾಕೊಬೋದು ಇದಕ್ಕೂ. ಆಮೇಲೆ ಕಲ್ಟಿವೇಟರ್ ಆಗಲಿ, ಗೇಜ್ ವೀಲ್ ಆಗಲಿ, ಯಾವ್ದು ಬೇಕಾದ್ರೂ ಹಾಕೊಬೋದು. ಈ ಗಾಡಿ 28,000 ಸರ್, BCH ಪವರ್ ಅಂತ. ಹೊರಗಡೆ ತೋರಿಸೋದಲ್ಲ ಅದೇ ಗಾಡಿ ಇದು. ಫಸ್ಟ್ ತೋರಿಸೋದಲ್ಲ, ಸೆಕೆಂಡ್ ತೋರಿಸೋದಲ್ಲ ಅದೇ ಗಾಡಿ ಇದು. ಇದಕ್ಕೆ ಆಫರ್ ಇದೆಯಲ್ಲ ಅದು? ಹಾಂ ಸರ್, ಆಫರ್ ಅಲ್ಲಿ ಇದೆ. ಬರೀ ಸಪ್ರೇಟ್ ಗಾಡಿ ಬೇಕು ಅಂದ್ರೆ 28,000 ರೂಪಾಯಿ ಆಗುತ್ತೆ. ಓಕೆ. ಆದ್ರೆ ಫುಲ್ ತಗೊಂಡ್ರೆ ನಿಮಗೆ ಸ್ವಲ್ಪ ಒಂದು 6-7 ಸಾವಿರ ರೂಪಾಯಿ ಕಡಿಮೆ ಆಗ್ಬಿಡುತ್ತೆ. ಸೊ ಇವೆಲ್ಲ ನಿಮಗೆ ಎಕ್ವಿಪ್ಮೆಂಟ್ಸ್? ಸರ್ ಅದು ಎಕ್ವಿಪ್ಮೆಂಟ್ ಸರ್. ಇದಕ್ಕೆ ರೋಟಾವೇಟರ್ಗೆ ನೀವು ಪ್ರತಿಯೊಂದು ಯೂಸ್ ಮಾಡ್ಕೊಬೋದು ಸರ್. ಈಗ ತೋಟದಲ್ಲಿ ಗೊಬ್ಬರ ಗಿಬ್ಬರ ಹಾಕಕ್ಕೆ ಟ್ರಾಲಿ ಬೇಕಾಗಿರ್ತವ್ರಿಗೆ ಆರಾಮಾಗಿ ಇದರಲ್ಲಿ ಈಗ ಆಳುಗಳು ತಗೊಳೋ ಬದಲು ಯಾರೋ ಒಂದಿಬ್ರು ಇದಕ್ಕೆ ತುಂಬ್ಕೊಂಡು ಆರಾಮಾಗಿ ಲಿಫ್ಟ್ ಮಾಡ್ಕೊಂಡು ಆರಾಮಾಗಿ ಒಂದ್ ಕಡೆ ತಗೊಂಡೋಗಿ ಹಾಕೊಬಹುದು. ಅಟ್ಟಿ ಗಿಡಕ್ಕೆ ಗೊಬ್ಬರ ಗಿಬ್ಬರ ಹಾಕ್ಬೇಕು ಅಂದ್ರೆ. ಹೌದು, ಕರೆಕ್ಟ್. ಇದರಲ್ಲಿ ಸಿಂಗಲ್ ವೀಲ್ ಸಿಗುತ್ತೆ, ಡಬಲ್ ವೀಲ್ ಸಿಗುತ್ತೆ. ಡಬಲ್ ವೀಲ್ ಅಂದ್ರೆ ಬೆಸ್ಟ್, ಸ್ವಲ್ಪ ಅವಶ್ಯಕತೆ ಇಲ್ಲ. ಅದು ಸಿಂಗಲ್ ವೀಲ್ ಆದ್ರೆ ಒಂದ್ ಕಡೆ ಮನಿಕ್ ಅಂತ ಇರುತ್ತೆ, ದಿಬ್ಬ ಗಿಬ್ಬ ಇದ್ರೆ ತುಂಬಾ ಹಿಂಸೆ ಇರುತ್ತೆ. ಇಂತಾದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದು ಸರ್ ನಿಮಗೆ 5,900 ರೂಪಾಯಿ ಆಗುತ್ತೆ. ಇದೇನು ಟ್ಯೂಬ್ಲೆಸ್ ಟೈರ್ ಇದು? ಸರ್ ಇಲ್ಲ ಸರ್, ಟ್ಯೂಬ್. ಹಾಂ ಸರ್. ಓಕೆ. ಇದು ಪ್ರೈಸ್ ಬಂದು ನಿಮಗೆ 5,900 ರೂಪಾಯಿ ಆಗುತ್ತೆ ಸರ್. ಓಕೆ ಸರ್. ಇದು ಈಗ ಇದನ್ನ ಹಾಕಿರ್ತಲ್ಲ, ರಾಗಿ ಹಾಕಿರ್ತಾರೆ, ಅದ್ರೊಳಗೆ ಕುಂಟೆ ಹೊಡಿಬೇಕಾಗಿರುತ್ತೆ. ಈಗ ಹಸಗಳು ಇಲ್ವಲ್ಲ, ಮೇನು ಹಸಗಳು ಇದ್ರೆ ಆರಾಮಾಗಿ ನೀವು ಕುಂಟೆ ಎಲ್ಲ ಹೊಡ್ಕೊಂಡಿದ್ರಲ್ಲ ಆರಾಮಾಗಿ. ಹಿಂದ್ಗಡೆ ಮೆಣಸಿನ ಗಿಡ ಎಲ್ಲ ಮಾಡ್ಬೋದು ಇದ್ರಲ್ಲಿ. ಆರಾಮಾಗಿ ನೀವು ಮೆಣಸಿನ ಗಿಡ ಎಲ್ಲ ಮಾಡ್ಕೋಬಹುದು. ಆಲ್ಮೋಸ್ಟ್ ಎಲ್ಲ ಇದಕ್ಕೂ ಆಲ್ಮೋಸ್ಟ್ ರಾಗಿ ಹೊಲಕ್ಕೆ ಯೂಸ್ ಮಾಡ್ತಾರೆ. ಚಿಕ್ಕ ಚಿಕ್ಕ ಕಳೆ ಎಲ್ಲ ಇರಕ್ಕೆ ತೆಗೆಯಕ್ಕೆ ಕುಂಟೆ ಹೊಡಿಯತ್ತರ ಸರ್. ಇದು ಬಂದು ಈಗ ಕಡಲೆ ಗಿಡ ಹಾಕಿರ್ತಾರೆ, ಒಂದಡಿ ಸಾಲು ಜೋಳಗಳು ಬೆಳೆದಿರ್ತಾರೆ, ಒಂದೊಂದಡಿ ಸಾಲು ಗ್ಯಾಪ್ ಇಟ್ಟು ಪ್ರತಿಯೊಂದು ಒಂದಡಿ ಗ್ಯಾಪ್ ಇಟ್ಟು ಯಾವ್ದು ಐಟಮ್ ಹಾಕಿದ್ರು ಆರಾಮಾಗಿ ಅದ್ರೊಳಗಡೆ ನೀವು ಹೊಡ್ಕೋಬಹುದು. ಚಿಕ್ಕ ಪುಕ್ಕ ಕಳೆ ಎಲ್ಲ ನೀವು ಇದಕ್ಕೂ ನೀವು 1 ಲೀಟರ್ ಹಾಕೊಂಡ್ರೆ 1.5 ಗಂಟೆ ಕೆಲಸ ಮಾಡ್ಕೊಬೋದು. ಇದು ಸರ್ 3 HP ಬರುತ್ತೆ. 3 HP ರೋಟಾವೇಟರ್ ಅಂತ ಇದು. ಈಗ ಚಿಕ್ಕ ಪುಟ್ಟದು ಅಡಿಕೆ ಗಿಡ ಗಿಡ ಹೊಡೆಯಕ್ಕೆ ಅಂತವೆಲ್ಲ ಆರಾಮಾಗಿ ಯೂಸ್ ಮಾಡ್ಕೊಂಡು. ಇದು 2 ಸ್ಟ್ರೋಕ್ ಇಂಜಿನ್ ಬರುತ್ತೆ, ಅದೆಲ್ಲ 4 ಸ್ಟ್ರೋಕ್ ಇಂಜಿನ್ ಬರುತ್ತೆ. ಇದಕ್ಕೆ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ಬೇಕು, ಅದಕ್ಕೆ ಪ್ಯೂರ್ ಪೆಟ್ರೋಲ್ ಹಾಕ್ಬೇಕು. ಓಕೆ. ಇದು ನಿಮಗೆ ಇದಕ್ಕೂ 1 ಲೀಟರ್ ಹಾಕೊಂಡ್ರೆ ನೀವು 1.5 ಗಂಟೆ ಅಂದ್ರೆ ಎಕ್ಸ್ಟ್ರಾ ಕಡಿಮೆ ಕೊಟ್ಕೊಂಡ್ರೆ 1.25 ಗಂಟೆ ತನಕ ಹೊಡಿಬೋದು ಎಲ್ಲ. ಸರ್. ಇದು ಬಂದು 2 HP ಸರ್, 52 cc ಬರುತ್ತೆ. ಎಷ್ಟಿದು? ಇದು ಬಂದು ಸರ್ 14,000. ಓಕೆ. ಅದು ಬಂದು ನಿಮಗೆ 19,000 ರೂಪಾಯಿ ಆಗುತ್ತೆ. ಇದು 14,000 ಆಗುತ್ತೆ. ತೋಟಕ್ಕೆ ಗೊಬ್ಬರ ಮಾಡೋಕ್ಕೆ ಈಗ ಎಡಮಟ್ಟೆ, ತೆಂಗಿನಗರಿ, ಅಡಿಕೆಗರಿ ಎಲ್ಲ ಜಾಸ್ತಿ ಬಿದ್ದಿರುತ್ತೆ.
ಇದರಲ್ಲಿ ನೀವು ಮಾಮೂಲಿ ಗ್ರಾಸ್ ಕಟ್ಟಿಂಗು, ಈಗ ಭತ್ತ ಗಿತ್ತ ಎಲ್ಲ ಕಟ್ ಮಾಡಬೇಕು ಅಂತ ಟೈಮಲ್ಲಿ ಭತ್ತ ಕಟ್ ಮಾಡ್ಬೋದು, ಹೊಲ ಕಟ್ ಮಾಡ್ಬೋದು. ಈಗ ಮನೇಲಿ ಇಬ್ಬರಿದ್ರೆ ಸಾಕು ಸರ್, ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಸರ್ ಈಗ ಇದು ಗುಂಡಿ ಹೊಡೆಯೋ ಮಿಷಿನ್ ಇದು. ಈಗ ನೀವು ಬಾಳೆಗೆ, ಅಡಿಕೆಗೆ, ತೆಂಗುಗೆ ಪ್ರತಿಯೊಂದಕ್ಕೂ ಗುಂಡಿ ಹೊಡಿಬೇಕಾಗುತ್ತೆ. ಇದರಲ್ಲಿ ಸರ್ 2 in 1 ಕೆಲಸ ಮಾಡ್ಕೊಬೋದು. ನೀವು ತೋಟದಲ್ಲಿ ಗೊಬ್ಬರನೂ ಮಾಡ್ಕೋಬಹುದು, ಹಸು ಮೇವು ಗೀವು ಎಲ್ಲ ಹೊಡ್ಕೋಬಹುದು ನೀವು ಒಂದೇ ಸಲ. ಇದು ಸರ್ ಅದು ಬೇರೆ ಬೇರೆ ಸಪ್ರೇಟ್ ಮಿಷಿನ್ ತಗೊಳ್ಳೋ ಬದಲು ಇದೊಂದು ಬಂಡವಾಳ ಹಾಕೊಂಡ್ರೆ ನೀವು ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಹಸು ಮೇವೂ ಆಗುತ್ತೆ. ಎರಡು ಒಂದೇ ಕೆಲಸ ಆರಾಮ ಮಾಡ್ಕೊಂಡು ಒಂದೇ ಮಿಷಿನ್ ಅಲ್ಲಿ ಸರ್. ಸರ್ ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅಂತವರೆಲ್ಲ ಈಗ ಬ್ರಷ್ ಕಟ್ರುಗಳು ಹೆಗ್ಲಿ ಹಾಕೊಂಡು ಹೊಡಿಯಕ್ಕಾಗಲ್ಲ. ಅಂತ ಟೈಮಲ್ಲಿ ಆರಾಮಾಗಿ ಇದ್ರೆ ವೀಲ್ ಇರುತ್ತೆ, ಚಿಕ್ಕ ಮಕ್ಕಳು ಹುಡುಗರೆಲ್ಲ ಆರಾಮಾಗಿ, ಈಗ ಲೇಡೀಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಆರಾಮಾಗಿ. ಇದು ಗ್ರಾಸ್ ಕಟಿಂಗ್ ಸರ್ ಸತ್ತೆ ಹೊಡಿಯಕ್ಕೆ. ಈಗ ಹೆಂಗು ಮನೆಗೆ ಯಾರ ಲೇಡೀಸ್ ಇರ್ತಾರೆ ಅವರು ಮಾಡ್ಕೋಬಹುದು ಆರಾಮಾಗಿ. ಈಗ ಅದೆಲ್ಲ ನೆಟ್ ಹಾಕೊಂಡು ಹೊಡಿಯಕ್ಕಾಗಲ್ಲ, ಹೆಗ್ಲೆಲ್ಲ ನೋವು ಬರುತ್ತೆ. ಆರಾಮಾಗಿ ಇದ್ರಲ್ಲಾದ್ರೆ ನೀವು ಆರಾಮಾಗಿ ಹೊಡ್ಕೊಂಡ್ ಬರ್ಬೋದು. ಎಂತ ವಯಸ್ಸಾದವ್ರು ಬೇಕಾದ್ರೆ ಹೊಡಿಬೋದು ಸರ್. ಸರ್ ಈಗ ತೋಟಕ್ಕೆ ಗೊಬ್ಬರ ಮಾಡ್ಬೇಕು ಅನ್ಕೊಂಡಿರ್ತಾರೆ, ತೋಟಕ್ಕೆ ಗೊಬ್ಬರ ಮಾಡೋಕೆ ಈಗ ಎಳಮಟ್ಟೆ, ತೆಂಗಿನಗರಿ, ಅಡಿಕೆಗರಿ ಎಲ್ಲ ಜಾಸ್ತಿ ಬಿದ್ದಿರುತ್ತೆ. ಯಾವನ ಚಿಕ್ಕ ಪುಟ್ಟ ಮರಗಳು ಕಡ್ದು ಹಾಕಿರ್ತಾರೆ, ಅಂತವೆಲ್ಲ ಈಗ ಎತ್ತಕ ಬದಲಿಗೆ ತೋಟಕ್ಕೆ ಆರಾಮಾಗಿ ಗೊಬ್ಬರ ಮಾಡ್ಕೋಬಹುದು. ಇದಕ್ಕೆ ಸರ್ ನೀವು ಎಷ್ಟಪ್ಪ ಮರ ಹಾಕಿದ್ರು ಹೋಗುತ್ತೆ. ಇಷ್ಟಪ್ಪ ಮರ ಹಾಕಿದ್ರು ಆರಾಮ ನಿಮ್ಗೆ ಫುಲ್ ಪುಡಿಯಾಗಿ ಬಿದ್ಬಿಡುತ್ತೆ, ಮುಂದೆ ಬಂದ್ಬಿಡುತ್ತೆ. ನೀವು ಆರಾಮಾಗಿ ಎತ್ತಿ ತೋಟಕ್ಕೆ ಹಾಕೊಂಡ್ರೆ ಗೊಬ್ಬರ ಆಗಿರುತ್ತೆ ನಿಮ್ಗೆ. ಈಗ ತಗೊಂಡು ಆಚೆ ಹೋಗಿ ಬೇಲಿ ಎಷ್ಟು ಬೆಂಕಿ ಹಾಕೋ ಬದಲು ಆರಾಮ ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಗಿಡಗಳಿಗೆ ಪೌಷ್ಟಿಕಾಂಶನೂ ಸಿಗುತ್ತೆ ಆರಾಮಾಗಿ. ಬೆಸ್ಟ್ ಇದು. ಅಂದ್ರೆ ನಾವು ಆ ಗಿಡ ಕಟ್ ಮಾಡಿ ಅದು ತಗೊಂಡೋಗಿ ಬೇರೆ ಕಡೆ ಬದಿನಿಗೆ ಹಾಕೋ ಬದಲು ಇದು ತೋಟದೊಳಗಡೆ ನೀವು ಎಲ್ಲಿ ಕಟ್ ಮಾಡ್ತೀವಿ ನಿಲ್ಸ್ಕೊಂಡು ಹೊಡೆದ್ಬಿಟ್ಟು ಬೇಕಾದ್ರೆ ತೋಟಕ್ಕೆ ಹಾಕೊಂಡ್ರೆ ಗೊಬ್ಬರನೂ ಆಗುತ್ತೆ ನಿಮ್ಗೆ. ಇದು ಬಂದು ಸರ್ ಇದರಲ್ಲಿ 13 HP ಬರುತ್ತೆ. 13 HP ಅಂದ್ರೆ ನೀವು ಫುಲ್ ದಪ್ಪಾಗಿ ಇಷ್ಟಪ್ಪ ಮರ ಎಲ್ಲ ಹೊಡಿಬೋದು ಆರಾಮ. ಇದ್ರಲ್ಲಿ ಸಣ್ಣ ಪುಟ್ಟ ಹೊಡ್ಕೊಂಡು 13 HP ಸ್ಟಾಕ್ ಇಲ್ಲ, ಸದ್ಯ ಖಾಲಿ ಆಗಿದೆ. ಇದು ಬಂದು ಸರ್ ನಿಮ್ಗೆ 33,000 ರೂಪಾಯಿ ಆಗುತ್ತೆ. ಇದು ನೀವು ಒಂದು ಮಿನಿಮಮ್ 1 ಗಂಟೆ ಹೊಡಿ 1 ಲೀಟರ್ ಹಾಕೊಂಡ್ರೆ. ನೀವು ಬೇಕಾದ್ರೆ ಬೇರೆ ಬಾಡಿಗೆ ಗಿಡಿಗೆ ಅಕ್ಕಪಕ್ಕ ತೋಟ ಇರ್ತವೆ, ಎಳಮಟ್ಟೆ ಇರುತ್ತೆ, ಅಂತವ್ರಿಗೆಲ್ಲ ಆರಾಮಾಗಿ ತಗೊಂಡೋಗಿ ಕೊಟ್ರೆ ಗಂಟೆಗೆ ಇಷ್ಟು ಮಾತಾಡ್ಕೊಂಡು ನೀವು ಆರಾಮ ಹೊಡಿಬೋದು. ಅಂದ್ರೆ ಏನು ಹೀಟ್ ಆಗಿ ಆಫ್ ಆಗೋದು? ಹೀಟ್ ಆಗಿ ನೀವು ಮಿನಿಮಮ್ 5 ಅವರ್ ಕೆಲಸ ಮಾಡೋದು ಏನು ಹೀಟ್ ಆಗಲ್ಲ. ನೀವು ಮಿನಿಮಮ್ 7 ಅವರ್ ಕೆಲಸ ಮಾಡ್ಬೋದು, ಪ್ರಾಬ್ಲಮ್ ಬರಲ್ಲ. ಮೇನ್ ಅಂದ್ರೆ ಎಲ್ಲದಕ್ಕೂ ಸರ್ ಪ್ರತಿಯೊಂದು ಇಂಜಿನ್ ತಗೊಂಡ್ರೆ ನೀವು ಆಯಿಲ್ ಮೇಂಟೈನ್ ಮಾಡ್ಬೋದು. ಆಯಿಲ್ ಒಂದು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಯಾವ ಇಂಜಿನ್ ಕಂಪ್ಲೇಂಟ್ ಬರಲ್ಲ ಸರ್. ಈಗ ಹಸು ಗಿಸು ಇರುತ್ತೆ, ಈಗ 2 ಹಸು 3 ಹಸು ಇದ್ರೆ 1 SP ಚಾಪ್ ಕಟ್ಟರ್ ಬರುತ್ತೆ. ಇದ್ರಾಗಾದ್ರೆ ನೀವು 2 ಹಸು 3 ಹಸು ಆರಾಮ ಮೇಂಟೈನ್ ಮಾಡ್ಕೋಬಹುದು. ಈಗ ಚಿಕ್ಕ ಜೋಳ ಎಲ್ಲ ಇರುತ್ತೆ, ಸರ್ ಇಲ್ಲ ಹಾಕಿದ್ರೆ ನಿಮ್ಗೆ ಇಲಾಸ್ ಬಂದ್ಬಿಡುತ್ತೆ. ಸಣ್ಣ ಕಟ್ಟಾಗಿ 1/2 ಇಂಚ್ ಎಲ್ಲ ಬಂದ್ಬಿಡುತ್ತೆ. ನೀವೀಗ ಫುಲ್ ಹಂಗೆ ಜೋಳ ಹಾಕಿದ್ರೆ ಹಸಗಳು ಹಂಗೆ ಬಿಟ್ಟಿರ್ತದೆ ಕಡ್ಡಿ ಎಲ್ಲ. ಇದು ಹಾಕ್ಬಿಟ್ರೆ ನೀವು ಫುಲ್ ಹಾಕ್ಬಿಟ್ರೆ ವೇಸ್ಟ್ ಹಾಕಲ್ಲ, ಫುಲ್ ತಿನ್ಬಿಡುತ್ತೆ. ಈಗ ಸರ್ 10 ಹಸು 15 ಹಸು ಮೇಂಟೈನ್ ಮಾಡ್ಬೇಕು ಅಂದ್ರೆ ದೊಡ್ಡದು ಇದು ಬರುತ್ತೆ. ಇದರಲ್ಲಿ ಪ್ಲಸ್ ಗೇರ್ ಸಿಸ್ಟಮ್ ಬರುತ್ತೆ, 1/2 ಇಂಚ್ ಬರುತ್ತೆ, 1 ಇಂಚ್ ಬರುತ್ತೆ. ಇದು ನೀವು ಅಲ್ಲ ಇಟ್ಬಿಟ್ರೆ ಸಾಕು ಸರ್, ಇಲ್ಲಿಗೆ ಆಟೋಮೆಟಿಕ್ ಒಳಗಡೆ ಅದೇ ಹೇಳ್ಕೊಳುತ್ತೆ. ನಿಮ್ ಫುಲ್ ಇದು 3 HP ಇಂಜಿನ್ ಬರುತ್ತೆ, ಡಬಲ್ ಗೇರ್ ಬರುತ್ತೆ ಸರ್. ನೀವು ಆರಾಮಾಗಿ ಕ್ಯಾರಿನೂ ಮಾಡ್ಬೋದು, ವೀಲ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ತಿಳ್ಕೊಂಡು ಹೋಗ್ಬೋದು ನೀವು. ಇದರಲ್ಲಿ ನೀವು 10 ಹಸುವಿಂದ 15 ಹಸು ತನಕ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಈಗ ಕುಡ್ಲಲ್ಲಿ ತಗೊಂಡು ಕೊಚ್ಚ ಹಾಕಾಗಲ್ಲ. ಅಂದ್ರೆ ಇದ್ರೊಳಗಡೆ ಒಂದು ಅರ್ಧ ಗಂಟೆ ಹೊಡೆದ್ಬಿಟ್ರೆ ಸಾಕು, ಫುಲ್ ನಿಮ್ಗೆ 10 ಹಸುವಿಂದ 15 ಹಸುಗೆ ಮೇಂಟೈನ್ ಆಗ್ಬಿಡುತ್ತೆ ಸರ್. ಇದು ಗೊಬ್ಬರ ಮಾಡೋ ಇದು ಅಡಿಕೆಗಾರಿ ತೆಂಗಿನಗರಿ ಎಲ್ಲ ಹೊಡೆಯೋ ಮಿಷಿನ್ ಸರ್. ಇವರು ರೈತರು ಈಗ ನಾವು ರೋಟೋವೇಟ್ರದ್ದು ಡೆಮೋ ತೋರಿಸಿದ್ವಲ್ಲ, ಅವ್ರು ತೋರ್ತಾರೆ ಇವರು. ಈಗ ಅವರು ಹಸುಗೆ ಮೇವು ಹೊಡಿಬೇಕು ಅಂತ ಹೇಳ್ಬಿಟ್ಟು ಜೋಳ ತಗೊಂಡ್ಬಂದಿದ್ದಾರೆ. ಇದು ಜೋಳ ಹೊಡಿತಾರಂತ ಈಗ ಅವರು. ಇದರಲ್ಲಿ ಸರ್ 2 in 1 ಕೆಲಸ ಮಾಡ್ಕೊಬೋದು. ನೀವು ತೋಟದಲ್ಲಿ ಗೊಬ್ಬರನೂ ಮಾಡ್ಕೋಬೋದು, ಹಸು ಮೇವು ಗೀವು ಎಲ್ಲ ಹೊಡ್ಕೋಬೋದು ನೀವು ಒಂದೇ ಸಲ. ಇದು ಸರ್ ಅದು ಬೇರೆ ಬೇರೆ ಸಪ್ರೇಟ್ ಮಿಷಿನ್ ತಗೊಳ್ಳೋ ಬದಲು ಇದೊಂದು ಬಂಡವಾಳ ಹಾಕೊಂಡ್ರೆ ನೀವು ತೋಟಕ್ಕೆ ಗೊಬ್ಬರನೂ ಆಗುತ್ತೆ, ಹಸುಗೆ ಮೇವೂ ಆಗುತ್ತೆ. ಎರಡು ಒಂದೇ ಕೆಲಸ ಆರಾಮ ಮಾಡ್ಕೊಂಡು ಒಂದೇ ಮಿಷಿನಲ್ಲಿ ಸರ್.
ಸರ್ ಇದು ಬಂದು ಹಸುಗೆ ಸರ್ ಮಿಲ್ಕಿಂಗ್ ಮಿಷಿನ್. ಇದು ನೀವು ಮಿನಿಮಮ್ ಅಂದ್ರೆ 10 ಸಾವಿರ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಇದು ಬಂದು ನಿಮಗೆ 33,000 ರೂಪಾಯಿ ಆಗುತ್ತೆ. ಅದು ಚಾಫ್ ಕಟ್ರ್ ಬಂದು ನಿಮ್ಗೆ 28,000 ರೂಪಾಯಿ ಆಗುತ್ತೆ. ಯಾವುದು ಇದು ಸರ್ ಇದು ಬಂದು ನಿಮ್ಗೆ 28,000 ರೂಪಾಯಿ ಆಗುತ್ತೆ. ಹಸು ಮೇವು ಕಟ್ ಮಾಡೋದು. ಹಸು ಹಾಲು ಕರೆಯೋದು ನಿಮ್ಗೆ ಇದರಲ್ಲಿ ಸರ್, ಇದರಲ್ಲಿ ವೆರೈಟಿ ಇದೆ. ಅವ್ರ ಕಸ್ಟಮರ್ ಯಾವ್ದು ಕೇಳ್ತಾರೋ ಇಂಥದ್ದು ಬೇಕು ಸರ್ ಅಂತಂದ್ರೆ ನಾವು ಅದನ್ನೇ ತರಿಸ್ಕೊಡ್ತೀವಿ. ಅಂದ್ರೆ ಇದರಲ್ಲಿ ಜನರೇಟರ್ ಬರುತ್ತೆ, ಪ್ಲಸ್ ವಾಷಿಂಗ್ ಬರುತ್ತೆ, ಇಲ್ಲ ಬರೀ ಮಿಲ್ಕಿಂಗ್ ಬರುತ್ತೆ, ಬರೀ ಹಾಲು ಕರೆಯುತ್ತೇನೋ. ಇದಕ್ಕೆಲ್ಲ ಕರೆಂಟ್ ಬೇಕಲ್ವಾ? ಪೆಟ್ರೋಲ್ ಇದು ಕರೆಂಟ್ ಇನ್ ಸರ್. ಇದು ಕರೆಂಟ್ ಹಾಫ್ HP ಮೋಟರ್ ಬರುತ್ತೆ. ಇದು ಕರೆಂಟ್ ಇಂದು. ಇದ್ರಲ್ಲಿ ಪೆಟ್ರೋಲ್ ಸಿಗುತ್ತೆ. ಓಕೆ. ಆಮೇಲೆ ಇದರಲ್ಲಿ ಸರ್ ವಾಷಿಂಗ್ ಎಲ್ಲ ಮಾಡ್ತಾರೆ. ಹಸು ತೊಳೆಯೋಕೆಲ್ಲ ಬೇಕಲ್ಲ, ನಿಮ್ಗೆ ಹಸು ತೊಳೆಯೋದು ಎಲ್ಲ ಬರುತ್ತೆ ಪ್ರತಿಯೊಂದು. ಸರ್ ಈ ಗಾಡಿಗೆ ಈಗ ದೂರ ತಗೊಂಡೋಗ್ಬೇಕು ಅನ್ಕೊಂತೀರಾ, ಓಕೆ, ಅಂತ ಟೈಮಲ್ಲಿ ಇದು ಟ್ರಾಲಿ ಹಾಕೊಂಡು ಆರಾಮಾಗಿ ಅದು ಹಿಂದೆ ಹೋಗೋ ಬದಲು ಇದು ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮತ್ತೆ ಇನ್ನೊಂದ್ ಕಡೆ ಹೋಗ್ಬೋದು ಆರಾಮಾಗಿ. ಸರ್ ಇದು ಬಂದು ನಿಮ್ಗೆ ಸರ್ ಈಗ ಕಾಳುಗಳು ಒಂದೊಂದೇ ನಾವು ಹಾಕ್ಬೇಕು ಅಂದ್ರೆ ಲೇಬರ್ ಜಾಸ್ತಿ ಬೇಕಾಗ್ತಾರೆ. ಹೌದೌದು. ಈಗ ಆರಾಮಾಗಿ ಇದ್ರೊಳಗಡೆ ಟ್ಯಾಂಕಲ್ಲಿ ಫಿಲ್ ಮಾಡ್ಬಿಟ್ರೆ ಈ ಜೋಳ ಆಗ್ಲಿ, ಮಿಸ್ಕಿನ್ ಜೋಳ, ತೊಗರಿ ಕಾಳು, ಅವರೆಕಾಳು ಯಾವುದೇ ಆಗಲಿ ಕಾಳುಗಳು ಇವು ಆರಾಮಾಗಿ ಇದ್ರೊಳಗೆ ಲೋಡ್ ಮಾಡ್ಕೊಂಡು ಒಬ್ಬರೇ ಕೆಲಸ ಆರಾಮಾಗಿ ಮಾಡ್ಬೋದು. 1 ಎಕರೆ ಇದ್ರೂ ಆರಾಮ ಮಾಡ್ಬೋದು. 1 ಎಕರೆಗೆ ಏನಿಲ್ಲ ಮಿನಿಮಮ್ 4-5 ಜನ ಆಳ್ಗಳು ಬೇಕಾಗ್ತದೆ. ಅದ್ರ ಬದಲು ಇದೊಂದು ಮಿಷಿನ್ ಇಟ್ಕೊಂಡ್ರೆ ನೀವು ಅವ್ರಿಗೆ ಕೂಡ ಕೂಲಿ ನೀವು ಆರಾಮಾಗಿ ನೀವು ಕೆಲಸಗಳು ಮಾಡ್ಕೊಬೋದು ನೀವು. ಈ ಸರ್ ಇದು ಬಂದು ನಿಮಗೆ 9,500 ರೂಪಾಯಿ ಆಗುತ್ತೆ. ಓಕೆ. ನೀವು 1/2 ಇಂಚ್ಗೂ ನೀವು ಅರ್ಧ ಅಡಿಗೂ ಹಾಕೊಬೋದು. ಇದು 1 ಅಡಿ ಸಾಲು ಮಾಡ್ಕೊಬೋದು ಆರಾಮಾಗಿ. ನಿಮ್ಗೇನು ಆ ಲೇಬರ್ದು ಅವಶ್ಯಕತೆನೇ ಇರಲ್ಲ ಇದೆಲ್ಲ ಮಾಡಿಕೊಂಡ್ಬಿಟ್ರೆ. ಈಗ ಲೇಬರ್ ಬೇರೆ ಸಿಗೋದೇ ಇಲ್ಲ ಸರ್ ಹೇಳ್ಬೇಕಂದ್ರೆ. ಈಗ ಸರ್ ಹಂಗಾಗಿ ಒಬ್ರೇ ಒನ್ ಮ್ಯಾನ್ ಆರ್ಮಿ ತರ ಮನೇಲಿ ಇಬ್ಬರಿದ್ರೆ ಸಾಕು ಸರ್, ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಓಕೆ. ಸರ್ ಈಗ ಇದು ಗುಂಡಿ ಹೊಡೆಯೋ ಮಿಷಿನ್ ಇದು. ಈಗ ನೀವು ಬಾಳೆಗೆ, ಅಡಿಕೆಗೆ, ತೆಂಗುಗೆ ಪ್ರತಿಯೊಂದಕ್ಕೂ ಗುಂಡಿ ಹೊಡಿಬೇಕಾಗುತ್ತೆ. ಅಂತ ಟೈಮಲ್ಲಿ ನೀವು ಈ ಮಿಷಿನ್ ಇಕ್ಕೊಂಬಿಟ್ರೆ ಈಗ ಗುಂಡಿಗಳು ತೆಗಿಯಕ್ಕೆ ಯಾರೋ ಲೇಬರ್ಸ್ಗಳು ಬರಲ್ಲ. ಹೌದು. ಅಂತ ಟೈಮಲ್ಲಿ ನೀವು ಇದೊಂದು ಮಿಷಿನ್ ಇಕ್ಕೊಂಬಿಟ್ರೆ ಸಾಕು. ನೀವು ಮಿಷಿನ್ ಇರೋವರೆಗೂ ಕೆಲಸ ಮಾಡ್ಕೊಂಡು ನೀವು ಮಿನಿಮಮ್ ಅಂದ್ರೆ ಮಿಷಿನ್ ಅಂದ್ರೆ 4 ರಿಂದ 5 ವರ್ಷ ಆರಾಮಾಗಿ ಕೆಲಸ ಮಾಡೋದು. ಯಾರು ಲೇಬರ್ ಹುಡುಕೋ ಅವಶ್ಯಕತೆನೇ ಇರಲ್ಲ. ಇದರಲ್ಲಿ ನಿಮ್ಗೆ 12 ಇಂಚ್ ತಕ ಬರುತ್ತೆ, 1 ಅಡಿ ಬಿಟ್ಟು ಬರುತ್ತೆ, 8 ಇಂಚ್ ಬಿಟ್ಟು ಬರುತ್ತೆ, 6 ಇಂಚ್ ಬರುತ್ತೆ, 3 ಇಂಚ್ ಬರುತ್ತೆ. ನಿಮ್ಗೆ ಯಾವ ಬಿಟ್ಟು ಬೇಕಾದ್ರೂ ಸಿಗುತ್ತೆ ಮಿಷಿನ್ಗೆ. ಸರ್ ಈ ಮಿಷಿನ್ ಬಂದು ನಿಮಗೆ 82 cc ಬರುತ್ತೆ. ಓಕೆ. ಎಲ್ಲ 71 cc ಬರುತ್ತೆ, ಇದು 82 cc ಬರುತ್ತೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 22,500 ರೂಪಾಯಿ ಆಗುತ್ತೆ. ಇದರಲ್ಲಿ ಚಿಕ್ಕದು ಎಲ್ಲ ಬರುತ್ತಲ್ಲ? ಸರ್ ಚಿಕ್ಕದು ಬರುತ್ತೆ, ಇನ್ನು ಕಡಿಮೆ ಸಿಸಿದು 52 cc ಬರುತ್ತೆ. ಓಕೆ. ಅಂದ್ರೆ ಈಗ ನೀವು 12 ಇಂಚ್ ಬಿಟ್ಟು ಹಾಕ್ಬೇಕು, 1 ಅಡಿ ಬಿಟ್ಟು ಹಾಕ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 71 cc ಇಲ್ಲ 82 cc ತಗೋಬೇಕು. ಹೌದು. ನೀವು ಆರಾಮಾಗಿ ಯಾವ ಲೇಬರ್ಗೂ ಹುಡುಕ್ತಂಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ನಮ್ಮ ಮನೆ ಕೆಲಸ ನಾವೇ ಆರಾಮಾಗಿ ಮಾಡ್ಕೊಬೋದು ಸರ್. ಈಗ ಇನ್ನೊಬ್ರನ್ನ ಕರೆಯೋ ಅವಶ್ಯಕತೆನೇ ಇರಲ್ಲ ನಮಗೆ. ಇದೆಲ್ಲ ಗ್ರಾಸ್ ಕಟಿಂಗು. ಸರ್ 52 cc ಅಂತ ಹೇಳಿದ್ನಲ್ಲ, ಇದು ನಿಮಗೆ 10 ಇಂಚ್ ಬಿಟ್ಟು ಮಾತ್ರ ಹಾಕ್ಬೋದು, 8 ಇಂಚ್ ಮಾತ್ರ ಹಾಕ್ಬೋದು ಇದಕ್ಕೆ. ಇದು ಬಂದು ನಿಮ್ಗೆ 52 cc ಬರುತ್ತೆ. ಇದು ನಿಮಗೆ ತುಂಬಾ ಕಡಿಮೆನೂ ಆಗುತ್ತೆ ಪ್ರೈಸ್. ಇದು ನಿಮ್ಗೆ 15,500 ಸಿಕ್ಬಿಡುತ್ತೆ. ಅದು 22,000 ರೂಪಾಯಿ ಆಗುತ್ತೆ. ಇದು 52 cc ನಿಮ್ಗೆ 15,500 ರೂಪಾಯಿ ಆಗುತ್ತೆ. ಎಲ್ಲ ನೀವು ಹೇಳ್ತಾರೆ ನೆಗೋಷಿಯಬಲ್ ಅಲ್ಲ? ಇದು ಕಡಿಮೆ ಮಾಡ್ಕೊಡ್ತೀವಿ ಸರ್. ನಾವು ಯಾವ ಬಂದು ಸುಮ್ಮನೆ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಅಷ್ಟೇ. ಈಗ ಕಸ್ಟಮರ್ ಹೇಳ್ಬೇಕಲ್ಲ ಸರ್, ಅವ್ರು ಬಂದ್ಮೇಲೆ ನಾವು ವಾಪಸ್ ಕಳ್ಸೋದು ಇಲ್ಲ. ಓಕೆ. 500 ರೂಪಾಯಿ ನಮ್ದೇ ಹೋಗ್ಬೋದು, ಇಲ್ಲ ಅವ್ರು 500 ರೂಪಾಯಿ ನಮಗೆ ಲಾಭ ಸಿಗ್ಬೋದು ಅಷ್ಟೇ. ನಾವು ಯಾರನ್ನೂ ವಾಪಸ್ ಕಳ್ಸಕ್ಕೆ ಇಷ್ಟನೂ ಕೊಡಲ್ಲ, ಕಳ್ಸೋದಿಲ್ಲ ಸರ್. ಅದರಲ್ಲೇ ಬೇಕು ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ 71 cc ಸಿಗುತ್ತೆ ಸರ್. ಓಕೆ. ಫಾರ್ಮರ್ ಕ್ರಾಫ್ಟ್ ಅಲ್ಲಿ ಅದು 52 cc ಬಂದು 15,000. ಇದು 72 cc ಬಂದಿದ್ದು 20,000 ರೂಪಾಯಿ ಆಗುತ್ತೆ. ಅದು ಇದಕ್ಕೆ ನೀವು 12 ಇಂಚ್ ಬಿಟ್ಟು ಹಾಕೋಬಹುದು. ಓಕೆ. ಇದ್ರಲ್ಲಿ ನೀವು ಪ್ರತಿಯೊಂದು ಗುಂಡಿ ಎಲ್ಲ ಬಾಳೆಗಾಗ್ಲಿ, ತೆಂಗು, ಅಡಿಕೆ, ನೀವು ಯಾವುದೇ ಗುಂಡಿ ಹೊಡಿಬೇಕು, ಚಿಕ್ಕ ಸಸಿ ಹೊಡಿಬೇಕು, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದಕ್ಕೂ 3 ಇಂಚ್ ಬಿಟ್ಟೆಲ್ಲ ಹಾಕೊಬೋದು. ಮತ್ತೆ ಗ್ರಾಸ್ ಕಟರ್ ಬಂದು ನಿಮಗೆ 4 ಸ್ಟ್ರೋಕ್ ಇದೆ, 2 ಸ್ಟ್ರೋಕ್ ಇದೆ. ಇದು GT ಶಕ್ತಿ ಅಂತ ಸರ್, 4 ಸ್ಟ್ರೋಕ್ ಇಂಜಿನ್ ಇದು. ಇದು ಬಂದು ಪ್ರೈಸ್ ನಿಮಗೆ 17,000 ರೂಪಾಯಿ ಆಗುತ್ತೆ. ಓಕೆ. ಓಕೆ. ಇದು ನಿಮಗೆ RPM ಕಡಿಮೆ ಬರುತ್ತೆ. ಅಂದ್ರೆ 4 ಸ್ಟ್ರೋಕ್ ಇರೋದ್ರಿಂದ RPM ಸ್ವಲ್ಪ ಕಡಿಮೆ ಇರುತ್ತೆ. 2 ಸ್ಟ್ರೋಕ್ ತೊಗೊಂಡ್ರೆ ನಿಮ್ಗೆ RPM ಜಾಸ್ತಿ ಇರುತ್ತೆ. ಇದರಲ್ಲಿ ನೀವು ಮಾಮೂಲಿ ಗ್ರಾಸ್ ಕಟಿಂಗು, ಈಗ ಭತ್ತ ಗಿತ್ತ ಎಲ್ಲ ಕಟ್ ಮಾಡಬೇಕು ಅಂತ ಟೈಮಲ್ಲಿ ಭತ್ತ ಕಟ್ ಮಾಡ್ಬೋದು, ಹೊಲ ಕಟ್ ಮಾಡ್ಬೋದು. ಈಗ ಚಿಕ್ಕ ಪುಟ್ಟ ಈಗ ರೋಟಾವೇಟರ್ ಬಂದಿದೆ ಸರ್, ಅದಕ್ಕೋಸ್ಕರ ಈ ಥರ ರೋಟಾವೇಟರ್ನು ಬಂದಿದೆ. ಎಲ್ಲ ಬ್ರೆಸ್ ಕಟ್ ಹಾಕಂತ ರೋಟಾವೇಟರ್ಗಳು ಬಂದಿದೆ. ಅದಕ್ಕೆ ಹಾಕೋಬೋದಾ? ಸರ್ ಅದಕ್ಕೂ ಹಾಕೋಬೋದು. ಈಗ ಅಕ್ಕಪಕ್ಕ ಚಿಕ್ಕ ಗಿಡ ಸಂದಿ ಎಲ್ಲ ಕಳೆ ಇರುತ್ತೆ, ಆರಾಮಾಗಿದ್ದಲ್ಲಿ ನೀವು ಆರಾಮ ಹೊಡ್ಕೋಬೋದು. ಸೊ ಅದು ವೆಯ್ಟ್ ಕ್ಯಾರಿ ಇಟ್ಕೊಳಕ್ ಆಗುತ್ತೆ ನಾವು? ಸರ್ ಅದು ಕೆಳಗಡೆ ಬಿಟ್ಟ ಮೇಲೆ ನಿಮಗೆ ವೆಯ್ಟ್ ಕಾಣಿಸೋದೇ ಇಲ್ಲ. ಇದನ್ನ ಕೆಳಗಡೆ ಬಿಟ್ಬಿಡೋದು? ಬಿಟ್ಟ ಮೇಲೆ ವೆಯ್ಟ್ ಕಾಣಿಸೋದೇ ಇಲ್ಲ. ಸೊ ಉಳ್ಕೊಂಡು ಹೋಯ್ತಾ ಇರುತ್ತೆ ಅದ್ರ ಪಾಡಿಗೆ. ಅದು ನಮ್ಗೆ ವೆಯ್ಟ್ ಅನ್ಸಲ್ಲ ಸರ್. ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಹೌದು. ನೀವು ನೆಲ ಬಿಟ್ಟ ಮೇಲೆ ನಿಮ್ಗೆ ವೆಯ್ಟೇ ಕಾಣಿಸಲ್ಲ. ಅದು ಜಸ್ಟ್ ಉಳ್ಕೊಂಡು ಹೋಗ್ತಾ ಇದೆ, ಜಸ್ಟ್ ತಳ್ಕೊಂಡು ಹೋಗೋದಷ್ಟೇ ಸರ್. ಸರ್ ಇದು ಬಂದು ನಿಮ್ಗೆ ಆದಿಯೋಗಿ ಅಂತ ಬರುತ್ತೆ ಸರ್. ಇದಕ್ಕೆ ಒರಿಜಿನಲ್ ಕಾರ್ಬೋರೇಟರ್ ಬಂದಿರುತ್ತೆ. ಇದಕ್ಕೆ ವಾಲ್ಬ್ರೋ ಒರಿಜಿನಲ್ ಕಾರ್ಬೋರೇಟರ್ ಬರುತ್ತೆ ಸರ್.
ಇದು ಲೋಕಲ್ ಕಾರ್ಬೇಟರ್ ಬಂದಿರಲ್ಲ, ಒರಿಜಿನಲ್ ವಾಲ್ಬ್ರೋ ಕಾರ್ಬೇಟರ್ ಬಂದಿರುತ್ತೆ. ಇದು ಬಂದು ಪಕ್ಕ 52 cc ಬರುತ್ತೆ. ಇದು ವಾಲ್ಬ್ರೋ ಅವ್ರದ್ದೇ ಮಿಷಿನ್ ಕಾರ್ಬೇಟರ್, ವಾಲ್ಬ್ರೋ ಒರಿಜಿನಲ್ ಕಾರ್ಬೇಟರ್. ಇದು ಸರ್ ತುಂಬಾ ಲೋ ಪ್ರೈಸ್ ಇಟ್ಟಿದ್ದೀವಿ ನಾವು. ಬರೀ ನಾವು 14,000 ಕೊಡ್ತಿದ್ದೀವಿ ಅಷ್ಟೇ. ಇದು ಇದು ಒರಿಜಿನಲ್ ಕಾರ್ಬೇಟರ್ ಬಂದ್ರೆ ನಿಮಗೆ 4,500 ರೂಪಾಯಿ ಆಗುತ್ತೆ ಬರೀ ಕಾರ್ಬೇಟರ್. ಹಾಂ ಸರ್, ನಾವು ಇದು ಬರೀ ತುಂಬಾ ಕಡಿಮೆ ಒರಿಜಿನಲ್ ಕಾರ್ಬೇಟರ್ ಹಾಕ್ಬಿಟ್ಟು ತುಂಬಾ ಕಡಿಮೆ ಕೊಡಿಸ್ತೀವಿ. ಬರೀ 14,500 ಕೊಡ್ತಿದ್ದೀವಿ ಸರ್. ಅದಕ್ಕಿಂತ ನಿಮಗೆ ಸ್ವಲ್ಪ ಕಡಿಮೆ ಇರಲಿ ಅಂದ್ರೆ ಸರ್, ಇದಕ್ಕೆ ಇದು ಆಫರ್ ಇದೆ ವಿಮ್ಯಾಕ್ ಅಂತ ಹೇಳ್ಬಿಟ್ಟು 22,000 ರೂಪಾಯಿ ಸರ್ ಇದು. ಇದಕ್ಕೆ ಸರ್ ನಿಮಗೆ ವಾಟರ್ ಪಂಪು, ಇದಕ್ಕೆ ಹೆಲ್ಮೆಟು, ಆಮೇಲೆ ರೋಟಾವೇಟ್ರು, ಆಮೇಲೆ ಇದೊಂದು ವಾಟರ್ ಪಂಪ್ ಬರುತ್ತೆ, ಆಮೇಲೆ ಇದಕ್ಕೆ ಭತ್ತ ಕುಯ್ಯೋಕ್ಕೆ ಗಾರ್ಡು, ಆಮೇಲೆ ಶೂಸು, ಸ್ಪೆಕ್ಸು, ಹೆಲ್ಮೆಟು ಪ್ರತಿಯೊಂದು ಬರುತ್ತೆ. ಇದೊಂದು ಮಿಷಿನ್ ಮಾತ್ರ ಸರ್. ನೀವು ಯಾವ ಬೇಸ್ ಕಡೆ ತೊಗೊಂಡ್ರೆ ನಿಮ್ಗೆ ಇಷ್ಟೊಂದು ಐಟಮ್ ಕೊಡೋಲ್ಲ. ಇದೊಂದಕ್ಕೆ ಮಾತ್ರ ಫುಲ್ ಆಫರ್ ಇದೆ. ಅದಕ್ಕೆ ಏನೇನು ಅಸೆಸರೀಸ್ ಬೇಕೋ ಪ್ರತಿಯೊಂದು ಕೊಡ್ತೀವಿ. ಇದಕ್ಕೆ ಚೈನ್ಸನ್ನು ಬರುತ್ತೆ ಸರ್, ಮರ ಕುಯ್ಯೋದು. ಅದು ಆರಾಮ ಮರ ಕುಯ್ಯೋದು, ಚಿಕ್ಕ ಚಿಕ್ಕ ಹೈಟಲ್ಲಿ ಕೊಂಬೆಗಳಿರುತ್ತೆ, ತ್ಯಾಗೋದು ಮರ ಇರುತ್ತೆ, ಅಂಥ ಟೈಮ್ಗಳು ಆರಾಮಾಗೆ ಚಿಕ್ಕದು ಕಡ್ಡಿ ಗಿಡ್ಡಿ ಎಲ್ಲ ಕಟ್ ಮಾಡೋಕೆ ಚೈನ್ಸನ್ನು ಬರುತ್ತೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.